ಹಾಯ್ ಎವ್ರಿವನ್, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗಾರ್ಲಿಕ್ ಚಿಲ್ಲಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. 1/4 kg ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಈ ಥರದಲ್ಲಿ ಚಿಪ್ಸ್ ಹೇಗೆ ಕಟ್ ಮಾಡುತ್ತೇವೆ ಅದೇ ಥರದಲ್ಲಿ ಈ ಚಿಕನನ್ನು ಕಟ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಸ್ಲೈಸಾಗಿ ಕಟ್ ಮಾಡಬೇಕು. ಕಟ್ ಮಾಡಿಟ್ಟ ಚಿಕನ್ನಿಗೆ ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಅರಿಶಿಣ, ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಪಾತ್ರೆಯಲ್ಲಿ 3 ಅಥವಾ 4 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಹಾಗೆ ಚೆನ್ನಾಗಿ ಎಣ್ಣೆ ಕಾದ ನಂತರ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಎಣ್ಣೆಗೆ ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಇದಕ್ಕೆ 10 ಅಥವಾ 15 ಪೀಸು ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ. ಕಟ್ ಮಾಡಬಾರ್ದು, ಹಾಗೆ ದೊಡ್ಡ ದೊಡ್ಡ ಪೀಸುಗಳನ್ನೇ ಹಾಕಬೇಕು. ಹಾಗೆ ಹಸಿಮೆಣಸಿಕಾಯನ್ನು 4 ಅಥವಾ 5 ಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದು ಪಾತ್ರೆ ಕೆಳಗಡೆ ಅಂಟದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಈ ಥರದಲ್ಲಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ನಾನ್, ಫುಲ್ಕಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಟೊಮೊಟೊ ಇದು ಚೆನ್ನಾಗಿ ಫ್ರೈ ಆಗಿದೆ. 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಬೇಕು. ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಬೇಕು. ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಇದು ಆ್ಯಕ್ಚುಲಿ ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಹೀಗೆ ಚೆನ್ನಾಗಿ ಬೆಂದಿರಬೇಕು. ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣನ ನೀರನ್ನು ಸ್ವಲ್ಪ ಹಾಕಿಕೊಳ್ಳಬೇಕು. ಯಾಕಂದರೆ ತಳಕ್ಕೆ ಅಂಟದ ಹಾಗೆ ಮಿಕ್ಸ್ ಮಾಡುವುದು ಚೆನ್ನಾಗಿ ಸುಲಭವಾಗಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಈಗ ಈ ಮಸಾಲೆ ಬೆಂದಿದೆ. ಬೆಂದ ಮಸಾಲೆಗೆ ನಾವು ಬೋನ್ಲೆಸ್ ಚಿಕನನ್ನು ಕಟ್ ಮಾಡಿಟ್ಟ ಪೀಸನ್ನು ಇದಕ್ಕೆ ಒಂದೊಂದಾಗಿ ಹಾಕ್ತಾ ಬರಬೇಕು. ಲೈನ್ ಬೈ ಲೈನ್ ಆಗಿ ಜೋಡಿಸುತ್ತಾ ಬನ್ನಿ. ಮೇಲೆ ಹಾಕಿದರೆ ಚೆನ್ನಾಗಿ ಬೇಯಲು ಮಸಾಲ ಅಂಟಿಕೊಳ್ಳುವುದಿಲ್ಲ. ಅದಕ್ಕಾಗಿ ಈ ಥರದಲ್ಲಿ ಹಾಕಬೇಕು. ಹೀಗೆ ಚೆನ್ನಾಗಿ ಜೋಡಿಸಿದ ನಂತರ ಇದನ್ನು 8 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೇಯಿಸುವಾಗ ಸ್ವಲ್ಪ ಪ್ಲೇಟನ್ನು ತೆಗೆದು ಚಿಕನನ್ನು ಈ ಥರದಲ್ಲಿ ಹೊಳೆಸಿ ಹಾಕಿ. ಈಗ ನೋಡಿ, ಈ ಥರದಲ್ಲಿ ಎಣ್ಣೆ ಬಿಡ್ತಾ ಇದೆ.
ಇದು ಸ್ವಲ್ಪ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ನೋಡಿ, ಇದು ಇವಾಗ ಚಿಕನ್ ಗಾರ್ಲಿಕ್ ಚಿಲ್ಲಿ ಚಿಕನ್ ಫ್ರೈ ಈಗ ರೆಡಿಯಾಗಿದೆ. ಇದು ತುಂಬಾ ರುಚಿಕರವಾಗಿರುತ್ತೆ. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.